ಪುಂಡೆ ಸೊಪ್ಪಿನ ದಾಲ್ ಅಥವಾ ಹುಳಿ ಸೊಪ್ಪಿನ ದಾಲ್ ಮಾಡಲು ಮೊದಲಿಗೆ ಎಲೆಗಳನ್ನೆಲ್ಲ ಈ ಥರ ಸಣ್ಣಾಗಿ ಎಲ್ಲ ಸೋಸ್ಕೋಬೇಕು. ಅದು ಸ್ವಲ್ಪ ಮುಳ್ಳಿರುತ್ತೆ, ಜೋಪಾನವಾಗಿ ಸೋಸ್ಕೋಬೇಕು. ಜಾಸ್ತಿ ನೀರಲ್ಲಿ ಚೆನ್ನಾಗಿ ತೊಳೆದು ಸೊಪ್ಪನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮಸಾಲೆ ಬಂದುಬಿಟ್ಟು ಹಸಿ ಶೇಂಗಾ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಅರಿಶಿನ ಮತ್ತು ಉಪ್ಪು ಇದನ್ನು ಫಸ್ಟಿಗೆ ಸ್ವಲ್ಪ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೆಳಗೆ ಮೇಲೆ ಮಾಡಿ ಒಂಚೂರು ನೀರು ಹಾಕ್ಬಿಟ್ಟು ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು, ಸಣ್ಣ ನುಣ್ಣ ಮಾಡ್ಕೋಬಾರ್ದು. ಇವಾಗ ಇದಕ್ಕೆ ನನಗೆ 2 ಬೌಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಳೆದು ಅದ್ರ ತುಂಬ ನೀರು ಹಾಕಿ ರೆಡಿ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ನೀರು ಹಾಕಿಬಿಟ್ಟು ಫಸ್ಟ್ ಪುಂಡೆ ಸೊಪ್ಪಿನ ಬೌಲ್ ಇಟ್ಟು ಅದ್ರ ಮೇಲೆ ತೊಗರಿಬೇಳೆ, ಅದ್ರ ಒಳಗಡೆ ಚಿಕ್ಕ ಬೌಲಲ್ಲಿ ಮಸಾಲೆ ಹಾಕಿಬಿಟ್ಟು 4 ವಿಸಿಲ್ ಹೊಡ್ಸ್ಕೋಬೇಕು. ಇದಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಿಂಗು ಬೇಕಾದರೆ ಹಾಕ್ಕೋಬೋದು. ಚಟ್ ಅಂದ ನಂತರ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಲೆ ಆಫ್ ಮಾಡ್ಕೋಬೇಕು. ಇವಾಗ 4 ವಿಸಿಲ್ ನಂತರ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನೆಲ್ಲದನ್ನು ಒಂದು ಬೌಲಿಗೆ ಹಾಕ್ಬಿಟ್ಟು ಸಣ್ಣಗೆ ನುಣ್ಣಗೆ ಮಾಡ್ಕೋಬೇಕು. ಇದು ತವೆ ದಟ್ಸೋದು ಅಂತ ಹೇಳ್ತೀವಿ, ಮುದ್ದೆ ಮಾಡೋ ಕೋಲ್ ಥರ. ಇವಾಗ ಒಂದೊಂದನ್ನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದರಿಂದ ನಾನು ನುಣ್ಣಗೆ ದಟ್ಸ್ಕೊತಾ ಇದ್ದೀನಿ. ಇದನ್ನು 2 ಕಾಲುಗಳ ಮಧ್ಯೆ ಇಟ್ಬಿಟ್ಟು ಟೈಟಾಗಿ ಇಟ್ಕೊಂಡು 2 ಕೈಗಳ ಸಹಾಯದಿಂದ ನುಣ್ಣಗೆ ಒಂದೊಂದನ್ನೇ ಆ್ಯಡ್ ಮಾಡ್ತಾ ಸಣ್ಣಗೆ ಎಲ್ಲದನ್ನು ಚೆನ್ನಾಗಿ ದಟ್ಸ್ಕೊತಾ ಇದ್ದೀನಿ. ಮಿಕ್ಸಿ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ, ಇದೇ ಥರ ದಟ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ರೆಡಿ ಇರುವಂಥ ಒಗ್ಗರಣೆನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಒಂದು ಕುದಿ ಬರಲು ಬಿಡಬೇಕು. ಕುದಿ ಬರಬೇಕಾದ್ರೆ ಆಗಾಗ ಸ್ವಲ್ಪ ಕಲಿಸ್ಬೇಕು. ಮೇಲೆ ಕುದಿತಾ ಇದ್ದರೆ ಕೆಳಗಡೆ ತಳ ಒತ್ತೋ ಚಾನ್ಸಸ್ ಇರುತ್ತೆ. ಇದು ರೊಟ್ಟಿ ಜೊತೆಗೆ ತುಂಬ ಬೆಸ್ಟ್ ಕಾಂಬಿನೇಷನ್ನು. ಅದ್ರ ಜೊತೆಗೆ ಸೌತೆಕಾಯಿ, ಆನಿಯನ್ನು ಹಾಕ್ಕೋಬೋದು. ಇದು ಹುಳಿ ಸೊಪ್ಪು ಆಗಿರೋದ್ರಿಂದ ಇದು ಬೇಳೆ ಜೊತೆಗೆ ಕಲಿತ್ರೆ ಅದು ಬೇಯಲ್ಲ. ಹಾಗಾಗಿ ಇದು ಸಪ್ರೇಟಾಗಿ ಇದೇ ಥರ ಮಾಡ್ಕೋಬೇಕು. ರೆಡಿ ಟು ಈಟ್ ಪುಂಡೆ ಸೊಪ್ಪಿನ ದಾಲ್.